ನಮಸ್ಕಾರ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ಲ ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ವೈಟ್ ಪೆಟಲ್ಸಿಂದ ತೋರಣ ಹಾಕಿರೋದನ್ನ ಇದೇ ಮಾಡಲಲ್ಲಿ ಮೆರೂನ್ ಕಲರ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ಈ ರೀತಿ ಮೆರೂನ್ ಕಲರಲ್ಲಿ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. ತೋರಣ ಹಾಕಲು ಬೇಕಾಗುವ ವಸ್ತು: ಮೆರೂನ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ವೈಟ್ ಪೆಟಲ್ಸ್, ರಿಂಗು, ತೋರಣ ಮಧ್ಯೆ ಹಾಕೋ ಬೀಡ್ಸ್. ಒಂದು ಸೂಜಿಗೆ ದಾರ ಏರಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ ಹಾಕ್ಕೊಂಡಿದ್ದೀನಿ. ಈಗ ತೋರಣ ಹಾಕೋದಕ್ಕೆ ಈ ರೀತಿ 26 ಮಣಿನ ಎಣ್ಸಿಟ್ಕೊಂಡಿದ್ದೀನಿ. 26 ಮಣಿನ 4 ಭಾಗ ಆಗಿ ಮಾಡಿಟ್ಕೊಂಡಿದ್ದೀನಿ. 7ರದ್ದು 2 ಭಾಗ, 6ರದ್ದು 2 ಭಾಗ, 2 ಭಾಗ ಆಗಿದೆ. ಈ ರೀತಿ ಪೆಂಡೆನಾರ ಎಣ್ಸಿಟ್ಕೊಳ್ಳಿ. ಈ ಪೆಂಡೆ ಎಣ್ಸೋದಕ್ಕಿಂತ ನೀವು ಬೀಡ್ಸ್ ಎಣ್ಸಿಟ್ಕೊಂಡ್ರೇ ತೋರಣ ನೀಟಾಗಿ ಬಂದ್ಬಿಡುತ್ತೆ. ಯಾಕಂದರೆ ಪೆಂಡೆಯಲ್ಲಿ ಒಂದೊಂದ್ಸಲ ಪೆಟಲ್ಸ್ಗಳು ಕಮ್ಮಿ ಬರುತ್ತವೆ. ಅದಕ್ಕೋಸ್ಕರ ಈ ರೀತಿ ಬೀಡ್ಸೇ ಎಣ್ಸಿಟ್ಕೊಳ್ಳಿ. ಈಗ ಪೆಟಲ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಬೇಕು. ಉಲ್ಟಾ ತಿರುಗಿಸಿ ಹಿಂಗೆ ಮಧ್ಯದಲ್ಲೇ ಸಿಗಿಸ್ಬೇಕು ನೋಡಿ. ಮತ್ತೆ ಹೇಳ್ಕೊಡ್ತೀನಿ. ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ, ಅರ್ಧ ಫೋಲ್ಡಿಂಗ್ ಮಾಡಿ ಹಿಂಗೆ ಉಲ್ಟಾ ತಿರುಗಿಸಿ ಮಧ್ಯದಲ್ಲೇ ಸಿಗಿಸ್ಬೇಕು. ಅದೇ ರೀತಿ 6 ಪೆಟಲ್ಸ್ ಹಾಕಬೇಕು. ಇದು ಯಾಕೆ 6 ಪೆಟಲ್ಸ್ ಹಾಕ್ತೀವಿ ಅಂದರೆ, ಇದು ಪೆಟಲ್ಸ್ ತುಂಬ ಸಣ್ಣ ಪೆಟಲ್ಸ್ ಇದು, ಅದಕ್ಕೋಸ್ಕರನೇ 6 ಪೆಟಲ್ಸ್ ಹಾಕ್ತಾ ಇದ್ದೀನಿ. ಈ ದೊಡ್ಡ ಪೆಟಲ್ಸ್ ಆದರೆ ನೀವು 5 ಪೆಟಲ್ಸ್ ಹಾಕ್ಕೊಂಡ್ರೇ ಸಾಕು. ಈಗ 7 ಬೀಡಿಗೆ 6 ಪೆಟಲ್ಸ್ ಇರಂಗೆ ಪೆಟಲ್ಸ್ ಹಾಕ್ಕೊಳ್ಳಿ. ಏಳು ಬೀಡ್ಸಿಗೆ ಪೆಟಲ್ಸ್ ಹಾಕೊಳ್ಳಿ. ಏಳು ಬೀಡ್ಸಿಗೂ ಪೆಟಲ್ಸ್ ಹಾಕ್ಕೊಂಡಾಯ್ತು. ಮತ್ತೆ ಈಗ 7ನೇ ಬೀಡ್ಸಿಗೆ 4 ಪೆಟಲ್ಸ್ ಹಾಕೊಳ್ಳಿ. 4 ಪೆಟಲ್ಸ್ ಹಾಕೊಂಡು ವೈಟು 1 ಪೆಟಲ್ಸು, ಗ್ರೀನು 1 ಪೆಟಲ್ಸ್. ಈಗ 6 ಪೆಟಲ್ಸ್ ಆಗಿದೆ. ಇದು 1 ಬೀಡ್ ಹಾಕೊಳ್ಳಿ. ಈಗ 6 ಬೀಡ್ಸನ್ನು ಪೆಟಲ್ಸ್ ಹಾಕ್ಕೊಬೇಕೀಗ. 6 ಪೆಟಲ್ಸ್ ಹಂಗೆ 6 ಬೀಡ್ಸಿಗೆ ಪೆಟಲ್ಸ್ ಹಾಕ್ಕೊಳ್ಳಿ. ಆರನೇ ಬೀಡ್ಸಿಗೆ 4 ಪೆಟಲ್ಸ್ ಮೆರೂನ್ ಹಾಕ್ಕೊಳ್ಳಿ. ನಾಲ್ಕು ಪೆಟಲ್ಸ್ ಮೆರೂನು, 2 ಪೆಟಲ್ಸು, 1 ಗ್ರೀನು, 1 ವೈಟ್ ಹಂಗೆ ಹಾಕಬೇಕು. ಮತ್ತೆ ಈಗ 6 ಬೀಡ್ಸ್ ಹಾಕೋಣ. 6 ಬೀಡ್ಸಿಗೆ ಪೆಟಲ್ಸ್ ಹಾಕ್ಕೊಳ್ಳಿ. ಪೆಟಲ್ಸನ್ನು ಯಾವಾಗಲೂ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. 6 ಪೆಟಲ್ಸ್ ಹಾಕಿದ್ರೆ 6 ಪೆಟಲ್ಸೇ ಹಾಕ್ರಿ. 5 ಪೆಟಲ್ಸ್ ಹಾಕಿದ್ರೆ 5 ಪೆಟಲ್ಸೇ ಹಾಕ್ತಾ ಹೋಗಿ. ಇಲ್ಲಾಂದರೆ ತೋರಣ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಬೀಡ್ಸ್ ಎಷ್ಟು ಎಣ್ಸ್ ಇಟ್ಕೊಂಡಿದ್ದೀರೋ ಅಷ್ಟು ಬೀಡ್ಸಿಗೂ ಹಾಕ್ಕೊಳ್ಳಿ. ಬೀಡ್ಸು ಸಹ ಕಮ್ಮಿ ಮಾಡಬೇಡಿ. ಇಲ್ಲಾಂದರೆ ಒಂದು ಕಡೆ ತೋರಣ ಲೆಂತ್ ಕಮ್ಮಿ ಆಗಿಬಿಡುತ್ತೆ, ಒಂದು ಕಡೆ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ತೋರಣನ ನೀಟಾಗಿ ಬರಬೇಕಂದ್ರೆ ಒಂದು ಸೈಡ್ ಬೀಡ್ಸನ್ನ ಕರೆಕ್ಟಾಗಿ ಎಣ್ಸಿಟ್ಕೊಂಡು ಹಾಕ್ಕೊಳ್ಳಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಕಿ, ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ 6ನೇ ಬಿಡ್ಸಿಗೆ ಮತ್ತೆ 4 ಪೆಟಲ್ಸು ಮೆರೂನ್ ಹಾಕ್ಕೊಳ್ಳಿ. ಒಂದು ವೈಟ್,
ಒಂದು ಗ್ರೀನ್ ಮತ್ತು 7 ಬೀಡ್ಸಿಗೆ ಮೆರೂನ್ ಕಲರೇ ಹಾಕ್ಕೊಳ್ಳಿ. ನೋಡಿದ್ರಲ್ಲ 7 ಬೀಡ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ 26 ಬೀಡ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಪೆಟಲ್ಸು ನೋಡಿ, ಮಧ್ಯ ವೈಟು ಗ್ರೀನ್ ಹಾಕಿದ್ರೆ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಬರೀ ಮೆರೂನೇ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರನೇ ಮಧ್ಯದಲ್ಲಿ ವೈಟು ಗ್ರೀನು ಎರಡು ಪೆಟಲ್ಸ್ ಹಂಗೆ ಹಾಕ್ತಾ ಹೋಗಿ, ಅವಾಗ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಎರಡು ಸ್ಟೆಪ್ಪು ಗ್ರೀನು 6 ಪೆಟಲ್ಸ್ ಹಂಗೆ ಹಾಕ್ಕೊಳ್ಳಿ. ಎರಡು ಸ್ಟೆಪ್ ಗ್ರೀನ್ ಆದಮೇಲೆ ವೈಟ್ ಕಲರಿಂದು 4 ಸ್ಟೆಪ್ ಬರಬೇಕು. 6 ಪೆಟಲ್ಸ್ ಹಂಗೆ 4 ಸ್ಟೆಪ್ ಹಾಕ್ಕೊಳ್ಳಿ. ಆರು ಪೆಟಲ್ಸಿಗೆ 1 ಬೀಡ್. ಅದೇ ರೀತಿ 4 ಸ್ಟೆಪ್ಪು ವೈಟ್ ಬರಬೇಕು. 4 ಸ್ಟೆಪ್ಪು ವೈಟ್ ಆಗಿದೆ. ಈಗ 2 ಸ್ಟೆಪ್ಪು ಗ್ರೀನ್ ಹಾಕ್ಕೊಳ್ಳಿ. ಪೆಟಲ್ಸ್ ಕಮ್ಮಿ ಮಾಡಬೇಡಿ. 6 ಪೆಟಲ್ಸ್ ಹಾಕಿದ್ರೆ 6 ಪೆಟಲ್ಸೇ ಹಾಕಿ, 5 ಪೆಟಲ್ಸ್ ಹಾಕಿದ್ರೆ 5 ಪೆಟಲ್ಸೇ ಹಾಕಿ. ತೋರಣ ನೀಟಾಗಿ ಫಿನಿಶ್ ಬರಬೇಕಂದ್ರೆ ನೀಟಾಗಿ ಮಧ್ಯದಲ್ಲೇ ಸಿಗಿಸ್ಬೇಕಾಗತ್ತೆ ಪೆಟಲ್ಸ್ನ. ಇಲ್ಲ ಒಂದು ಕಡೆ ಸಣ್ಣ ಒಂದು ಕಡೆ ದೊಡ್ಡದಾಗಿ ಸಿಗಿಸಿದ್ರಿ ಅಂದರೆ ತೋರಣ ನೀಟಾಗಿ ಫಿನಿಶ್ ಬರಲ್ಲ. ತೋರಣ ನೀಟಾಗಿ ಕಾಣಿಸ್ಬೇಕು ಅಂದರೆ ನೀವು ಪೆಟಲ್ಸ್ನ ಮಧ್ಯದಲ್ಲೇ ಸಿಗಿಸ್ಬೇಕಾಗತ್ತೆ. ಈಗ ಇದು ಬರೀ ಮೆರೂನ್ ತೋರಣನೇ ಅಲ್ಲ, ಅದಕ್ಕೋಸ್ಕರ ಮೆರೂನ್ ಕಲರಿಂದೇ 4 ಸ್ಟೆಪ್ ಬರಬೇಕು. ಇದು ಮಧ್ಯದಲ್ಲಿ ಹಾಕಿರ್ತೀವಲ್ಲ, ಇದು ಅಷ್ಟೇ 4 ಸ್ಟೆಪ್ ಇದೇ ಬರಬೇಕಾಗುತ್ತೆ. ಈಗ ಮೆರೂನ್ ಕಲರು 26 ಬೀಡ್ಸಿಗೆ ಹಾಕೋಣ. ಮೆರೂನ್ ಕಲರಿಂದು ಇಲ್ಲಿ 26 ಬೀಡ್ಸಿಗೆ ಹಾಕೋಣ. 4 ಸ್ಟೆಪ್ಪು ಮೆರೂನ್ ಹಾಕಾಯ್ತು, 4 ಸ್ಟೆಪ್ಪು ವೈಟ್ ಕಾಂಬಿನೇಷನಿಂದು ಹಾಕಾಯ್ತು. ಈಗ ಈ ರೀತಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. 9 ಬೀಡ್ ಹಾಕೊಳ್ಳಿ. 9 ಬೀಡ್ ಆದಮೇಲೆ ಇದಕ್ಕೆ ಪೆಟಲ್ಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ 3 ಸ್ಟೆಪ್ ಬರಬೇಕು. ಹೂವಿನ ಥರನೇ ಕಾಣಿಸ್ಬೇಕು. ಆ ರೀತಿ ಹಾಕೊಂಡು ಮಧ್ಯದಲ್ಲೇ ಸಿಗಿಸ್ಬೇಕು. ಇದನ್ನು ಕೂಡ 2 ಮೆರೂನು, 2 ವೈಟು, 2 ಗ್ರೀನ್, 2 ವೈಟ್, 2 ಮೆರೂನ್. ನೋಡಿದ್ರಲ್ಲ, ಹೂವಿನ ರೀತಿನೇ ಕಾಣಿಸುತ್ತೆ. ಇದೇ ಬೇರೆ ಥರ ಪೆಟಲ್ಸ್ ಹಾಕಬೇಕು, ಇದೇ ಬೇರೆ ಥರ ಪೆಟಲ್ಸ್ ಹಾಕಬೇಕು. ಒಂದ್ಸಲ ಲೆಂತ್ ಇದೆಯಾ ಇಲ್ವಾ ಅಂತ ಹೇಳಿ ಬಾಗಿಲಿಗೆ ಹಾಕಿ ನೋಡಿ, ಚೆಕ್ ಮಾಡಿ ಕಟ್ ಮಾಡಿ. ಇದನ್ನ ಕಟ್ ಮಾಡಿ ನಾಟ್ ಹಾಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಸೂಜಿಗೆ ದಾರ ಏರ್ಸ್ಕೊಂಡು 1 ನಾಟ್ ಹಾಕೊಳ್ಳಿ. 2 ಮೆರೂನ್, 2 ವೈಟ್, 2 ಗ್ರೀನ್, 2 ವೈಟ್,
2 ಮೆರೂನ್, 9 ಬೀಡ್ ಹಾಕೊಳ್ಳಿ. ಇದು ತೋರಣದಲ್ಲಿ ಕುಚ್ಚಾಕಿದ್ರಲ್ಲ, ಆ 2 ದಾರ ಇರುತ್ತಿಲ್ಲಿ, ಆ ದಾರದ ಮಧ್ಯೆನೇ ಹೀಗೆ ಸೂಜಿ ಏರಿಸಿದ್ರೆ ಲಾಕ್ ಆಗಿಬಿಡುತ್ತೆ ನೋಡಿ. ಈಗ ಮತ್ತೆ 9 ಮಣಿ ಹಾಕೊಳ್ಳಿ. 9 ಬೀಡ್ ಹಾಕಿದ್ಮೇಲೆ 2 ಪೆಟಲ್ಸು ಮೆರೂನು, 2 ಪೆಟಲ್ಸು ವೈಟ್, 2 ಪೆಟಲ್ಸು ಗ್ರೀನ್, 2 ಪೆಟಲ್ಸು ವೈಟ್, 2 ಪೆಟಲ್ಸು ಮೆರೂನ್. ಈಗ ಎಕ್ಸ್ಟ್ರಾ ದಾರ ಇರೋದನ್ನ ಕಟ್ ಮಾಡಿ ಒಂದು ನಾಟ್ ಹಾಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡ್ಕೊಳ್ಳಿ. ಈಗ 4 ಸ್ಟೆಪ್ಪಿಂದು 2 ತೋರಣ ರೆಡಿಯಾಗಿದ್ದೆ. ಮಧ್ಯದ ತೋರಣ ನೋಡಿ 2 ಸ್ಟೆಪ್ ಬರುತ್ತೆ, ಒಂದೇ ಒಂದು ವೈಟ್ ಸ್ಟೆಪ್ ಬರುತ್ತೆ. 2 ಕಡೆ ಈ ರೀತಿ ರಿಂಗ್ ಕಟ್ಕೋಬೇಕು. ಇದು ಮಧ್ಯದ ಕುಚ್ಚಿದು ನೋಡಿ, ಈ ರೀತಿ ಮಧ್ಯದ ಕುಚ್ಚು ಹಾಕ್ಕೊಬೇಕು. ಈಗ ಎಲ್ಲಾನು ಕಟ್ಕೋಬೇಕಾಗುತ್ತೆ. ನಿಮಗೆ ನೋಡಿದ್ರಲ್ಲ, ಮೆರೂನ್ ಕಾಂಬಿನೇಷನಲ್ಲೂ ತೋರಣ ಹೇಗೆ ಹಾಕೋದಂತ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ವೈಟಲ್ಲೂ ಸಹ ಅದೇ ರೀತಿನೇ ಹಾಕಿದ್ದೀನಿ ನೋಡಿ, ಅದೇ ಕಾಂಬಿನೇಷನಲ್ಲಿ. ನೀವು ಕೂಡ ಬೇರೆ ಯಾವುದೇ ಕಲರ್ ಇದ್ರೂ ಇದೇ ಕಾಂಬಿನೇಷನಲ್ಲಿ ಡಿಸೈನ್ ನೋಡಿ ತೋರಣ ಹಾಕಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.